ನಮಸ್ಕಾರ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಅವ್ರು ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ಪಾಪ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಹುದೊಡ್ಡ ಕನಸು ಕಂಡಿದ್ರು. ಆದರೆ ಅದು ನನಸಾಗ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಬರೀ ನಮ್ಮನ್ನ ಅಧಿಕಾರಕ್ಕೆ ಬರೋದಕ್ ಮಾತ್ರ ಬಳಸ್ಕೊಳ್ಳುತ್ತೆ, ನನಗೆ ಅಧಿಕಾರ ಕೊಡ್ತಾ ಇಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನ. ಸತೀಶ್ ಜಾರಕಿಹೊಳಿ ಅವರು ಈಗ ಡಿನ್ನರ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕುರಿತು ಚರ್ಚೆ ಅನ್ನೋ ನೆಪದಲ್ಲಿ ಉತ್ತರ ಕರ್ನಾಟಕದ ನಾಯಕರುಗಳೆಲ್ಲ ಸೇರಿ ಡಿನ್ನರ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ, ರಾಜೀವ್ ಕಾಗೆ ಅವರನ್ನು ಸೇರಿದಂತೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದ ಪದಾಧಿಕಾರಿಗಳ ಮೀಟಿಂಗ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಮಾಡಿದ್ರು. ಇದೇ ಮೀಟಿಂಗ್ ನಲ್ಲಿ ಪಕ್ಷದ ನಿರ್ಧಾರಗಳ ಬಗ್ಗೆ ಅಸಮಾಧಾನನೂ ಸಹ ಹೊರಹಾಕಲಾಗಿದೆ ಅನ್ನಲಾಗಿದೆ. ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ ಅವರೇ ಹಾಗೆ ನಿಷ್ಠುರ ರಾಜಕಾರಣಿ, ಯಾರಿಗೂ ಮುಲಾಜು ನೋಡಲ್ಲ. ನೋಡಿ, ಈಗ ಹೈಕಮಾಂಡ್ಗೆ ಮತ್ತು ಡಿಕೆಗೆ ಸಡ್ಡು ಹೊಡೆದಿದ್ದಾರೆ. ಚಿಕ್ಕೋಡಿ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಇದು. ಅದು 2024ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರ್ಬೇಕಾದ್ರೆ ಕೈಗೆ ಮತ್ತು ಡಿಕೆಗೆ ಸತೀಶ್ ಜಾರಕಿಹೊಳಿ ಅವರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಯಾಕೋ ಜಾರಕಿಹೊಳಿ ಅವರು ಕಾಂಗ್ರೆಸ್ನವ್ರಿಗಿಂತ ಬಿಜೆಪಿಯವರ ಜೊತೆಗೆ ಜಾಸ್ತಿ ಬೆರಿತಾ ಇದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ಮೇಲೆ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ನಿತಿನ್ ಗಡ್ಕರಿ ಅವರು ಭಾಗವಹಿಸಿದ್ರು. ನಿತಿನ್ ಗಡ್ಕರಿ ಅವ್ರನ್ನ ಬಾಯಿ ತುಂಬಾ ಹೊಗಳ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಇಷ್ಟೇ ಅಲ್ಲ, ಮೋದಿ ಸರ್ಕಾರ ಮಾಡಿರ್ತಕ್ಕಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಸತೀಶ್ ಜಾರಕಿಹೊಳಿ ಅವರು ಶ್ಲಾಘಿಸಿದ್ದಾರೆ. ಅವರ ಈ ನಡೆ ನೋಡ್ತಾ ಇದ್ರೆ ಮುಂದೊಂದು ದಿನ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕಾದಿದೆಯಾ ಅನ್ನೋ ಅನುಮಾನಗಳು ಮೂಡ್ತವೆ. ಸ್ನೇಹಿತರೆ, ಈ ಒಂದು ಭಿನ್ನಾಭಿಪ್ರಾಯ ಮೂಡಿದ್ದು ಎಲ್ಲಿಂದಪ್ಪ ಅಂದ್ರೆ, ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ಸೇರಿ ಸಚಿವರುಗಳು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ, ಮೋದಿ ಅಲೆ ಜೋರಾಗಿದೆ, ಆ ಅಲೆಗೆ ನಾವು ಎದೆಯೊಡ್ಡಬೇಕಂದ್ರೆ ಸಾಮಾನ್ಯ ಕಾರ್ಯಕರ್ತರಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಸಂಪುಟದ ಪ್ರಭಾವಿ ಸಚಿವರುಗಳೇ ಲೋಕಸಭೆಗೆ ಸ್ಪರ್ಧೆಗೆ ಇಳಿಬೇಕು ಅಂತ ಡಿ.ಕೆ. ಇತ್ತೀಚೆಗೆ ಫಾರ್ಮಾನು ಹೊರಡಿಸಿದ್ರು. ಈ ಫಾರ್ಮಾನ್ ಅನ್ನು ಧಿಕ್ಕರಿಸಿದವರಲ್ಲಿ ಮೊಟ್ಟ ಮೊದಲನೆಯವರು ಯಾರಪ್ಪ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಇದಾದ್ಮೇಲೆ ಕಾಂಗ್ರೆಸ್ನ ಒಬ್ಬೊಬ್ರೆ ಸಚಿವರುಗಳು ಹೇಳಿಕೆ ನೀಡೋಕೆ ಶುರು ಮಾಡಿದ್ರು. ನಮ್ಮನ್ನ ಯಾಕೆ ಹರಕೆ ಕುರಿ ಮಾಡ್ತೀರಾ, ನಮ್ಮ ಮಗನಿಗೋ ಅಳಿಯನಿಗೋ ಸೊಸೆಗೋ ಟಿಕೆಟ್ ಕೊಡಿ, ಬೇಕಾದ್ರೆ ನಿಲ್ತಾರೆ, ಆದ್ರೆ ನಾವು ನಮ್ಮ ಸಚಿವ ಸ್ಥಾನನ ಅಡ ಇಟ್ಟು ರಿಸ್ಕ್ ತಗೊಂಡು ಲೋಕಸಭೆಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ ಉಳಿದ ಸಚಿವರು. ಇದಕ್ಕೆ ಹೈಕಮಾಂಡ್ ಏನ್ ಹೇಳಿತ್ತಪ್ಪ ಅಂದ್ರೆ, ಸರಿ ನೀವು ನಿಲ್ದೇ ಇದ್ರೇನು ನಿಮ್ಮ ಕುಟುಂಬದವ್ರನ್ನ ಲೋಕಸಭೆ ಚುನಾವಣೆಗೆ ನಿಲ್ಸಿ ಅಂತ ಹೇಳಿತ್ತು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ನಮ್ಮ ಕುಟುಂಬದ ಯಾವುದೇ ಸದಸ್ಯರು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ. ಮುಂದಿನ ವಿಧಾನಸಭೆ ಬೆಳವಣಿಗೆಗಳ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ, ಆದ್ರೆ ಲೋಕಸಭೆಗೆ ನಮ್ಮ ಕುಟುಂಬದವ್ರು ಯಾರು ಸ್ಪರ್ಧೆ ಮಾಡಲ್ಲ ಅಂತಾರೆ ಜಾರಕಿಹೊಳಿ. ಹಾಗಾಗಿ ಚಿಕ್ಕೋಡಿ ಬೆಳಗಾವಿ ಕ್ಷೇತ್ರಕ್ಕೆ ಪ್ರಭಾವಿ ನಾಯಕರನ್ನು ಲೋಕಸಭೆಯಿಂದ ಕಣಕ್ಕಿಳಿಸಬೇಕು ಅನ್ನೋ ಕಾಂಗ್ರೆಸ್ನ ಕನಸಿಗೆ ಸತೀಶ್ ಜಾರಕಿಹೊಳಿ ಅವರು ತಣ್ಣೀರೆರಚಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಈ ಕ್ಷೇತ್ರಗಳಿಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಗುಂಪಿನ ಕೆಲವು ನಾಯಕರ ಹೆಸರುಗಳನ್ನು ತೇಲಿಬಿಟ್ಟಿದ್ರು. ಆದ್ರೆ ಹೈಕಮಾಂಡ್ ಇದೆಲ್ಲ ಸಾಧ್ಯ ಆಗಲ್ಲ, ನೀವೇ ನಿಲ್ಬೇಕು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ನಿಲ್ಬೇಕು ಅಂತ ಹೇಳಿತ್ತು. ಪ್ರಾರಂಭದಲ್ಲಿ ತಮ್ಮ ಮಗಳನ್ನು ನಿಲ್ಸೋದಿಕ್ಕೆ ಒಪ್ಪಿದ್ದಂತ ಸತೀಶ್ ಜಾರಕಿಹೊಳಿ ಅವರು ಈಗ ಸೀದಾ ಉಲ್ಟಾ ಹೊಡೆದಿದ್ದಾರೆ. ಲೋಕಸಭೆಗಂತೂ ನಮ್ಮ ಕುಟುಂಬದಲ್ಲಿ ಯಾರೂ ನಿಲ್ಲಲ್ಲ. ಅದ್ರ ಅರ್ಥ ಸೋಲಿನ ಭಯ ಎಲ್ಲಾದ್ರೂ ಸತೀಶ್ ಜಾರಕಿಹೊಳಿಗೆ ಕಾಡ್ತಾ ಇದೆಯಾ? ಮೋದಿ ಅಲೆನಲ್ಲಿ ಕೊಚ್ಚಿ ಹೋಗ್ಬೋದು ಅನ್ನೋ ಆತಂಕ ಎಲ್ಲಾದ್ರೂ ಕಾಡ್ತಾ ಇದೆಯಾ? ಕಾಂಗ್ರೆಸ್ನವರು ನನ್ನನ್ನ ಅರಕೆ ಕುರಿ ಮಾಡೋದಕ್ಕೆ ಹೊಂಟಿದ್ದಾರೆ ಅನ್ನೋ ಭಯ ಕಾಡ್ತಾ ಇದೆಯಾ? ಇದ್ರೂ ಇರ್ಬೋದು. ಸತೀಶ್ ಜಾರಕಿಹೊಳಿ ಅವರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವರ ಹೆಸರೇ ಫೈನಲ್ ಆಗೋದು ಅಥವಾ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಟಿಕೆಟ್ ಫೈನಲ್ ಆದ್ರೂ ಆಗಬಹುದು. ಬೇರೆ ಸಚಿವರನ್ನು ನಿಲ್ಸೋಕೆ ಹೊಂಟಿರೋ ಡಿ.ಕೆ. ಶಿವಕುಮಾರ್ ಅವರು ತಾವ್ಯಾಕೆ ನಿಲ್ಲಬಾರದು ಅಂತ ಅಸಮಾಧಾನ ಸಹ ಸತೀಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನಲಾಗಿದೆ. ಬೇರೆಯವ್ರನ್ನ ನಿಲ್ಲಿಸಿ ಸದಾ ಅರಕೆ ಕುರಿ ಮಾಡೋದಕ್ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾರೆ, ತಾವು ಮಾತ್ರ ಸೇಫ್ ಆಗಿ ಆಟ ಆಡ್ತಾರೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನ. ಇದನ್ನೆಲ್ಲೂ ಅವರು ಹೊರಗೆ ಹಾಕಿಲ್ಲ, ಹಿಂಗೆ ಅಂತ ಹೇಳಿಲ್ಲ, ಆದ್ರೆ
ಅವ್ರ ಮನಸ್ಸಿನಲ್ಲಿ ಇರೋದು ಇದೆ. ಸಭೆ ಮೇಲೆ ಸಭೆ ಮಾಡೋ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇರೋ ಸಂದೇಶ ಏನಪ್ಪಾ ಅಂದ್ರೆ, ನನ್ನ ಮೇಲೆ ಒತ್ತಡ ಹಾಕೋದಿಕ್ಕೆ ಪ್ರಯತ್ನ ಪಡಬೇಡಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಆರೋಪ ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಪ್ಲೈ ಆಗದೇ ಇರೋ ರೂಲ್ಸ್ ನಮಗ್ಯಾಕೆ ಅಪ್ಲೈ ಆಗ್ತವೆ, ಅವ್ರು ಮಾತ್ರ ಎರಡೆರಡು ಮೂರ್ ಹುದ್ದೆ ಇಟ್ಕೋಬಹುದು, ನಮಗ್ಯಾಕೆ ಒಂದೊಂದೇ ಹುದ್ದೆ, ಅಧ್ಯಕ್ಷರು ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ನನ್ನನ್ನ ಕಾರ್ಯಾಧ್ಯಕ್ಷ ಸ್ಥಾನದಿಂದನೇ ಕೆಳಗಿಳಿಸೋದಕ್ಕೆ ನೋಡಿದ್ರು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿರೋ ಅಸಮಾಧಾನ. ತನ್ನನ್ನು ಉಪಮುಖ್ಯಮಂತ್ರಿ ಆಗೋಕ್ಕೂ ಬಿಡ್ಲಿಲ್ಲ, ಬರೀ ಒಂದೇ ಉಪಮುಖ್ಯಮಂತ್ರಿ ಹುದ್ದೆ ಇರಬೇಕು ಅಂತ ಹಠ ಹಿಡಿದು ಕೂತಿದ್ರು. ಹಾಗಾಗಿ ಹೈಕಮಾಂಡ್ ಸಹ ಒಂದೇ ಉಪಮುಖ್ಯಮಂತ್ರಿ ಹುದ್ದೆನ ಸೃಷ್ಟಿ ಮಾಡ್ತು, ನನ್ನನ್ನು ಆ ಹುದ್ದೆಯಿಂದ ಕೈ ಬಿಡಲಾಯ್ತು ಅನ್ನೋದು ಜಾರಕಿಹೊಳಿಯವರ ಅಸಮಾಧಾನ. ಸ್ನೇಹಿತರೆ, ಇದು ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಹೈಕಮಾಂಡ್ ಸಹ ಸೂಚಿಸಿದೆ ಸತೀಶ್ ಜಾರಕಿಹೊಳಿ ಅವರಿಗೆ, ನೀವು ನಿಲ್ಲಿ ಬೆಳಗಾವಿಯಿಂದ ಅಂತ. ಖಂಡ ತುಂಡವಾಗಿ ತಿರಸ್ಕಾರ ಮಾಡಿ ಹೇಳಿದ್ದಾರೆ, ನೀವ್ ಹೇಳಿದ ತಕ್ಷಣ ನಿಲ್ಲೋಕೆ, ನೀವ್ ಹೇಳಿದ ತಕ್ಷಣ ಇಳಿಯೋಕೆ ಆಗಲ್ಲ, ನಮ್ಮ ಕುಟುಂಬದವ್ರು ಯಾರು ಲೋಕಸಭೆಗೆ ನಿಲ್ಲಲ್ಲ ಅಂತ. ಸ್ನೇಹಿತರೆ, ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ನಡೆಗಳು ಅನುಮಾನನಂತೂ ಸೃಷ್ಟಿ ಮಾಡಿವೆ. ಬಿಜೆಪಿ ನಾಯಕರನ್ನು ಹೊಗಳೋದು, ನಿತೀಶ್ ಗಡ್ಕರಿ ಅವರನ್ನು ಹೊಗಳೋದು, ಮೋದಿ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದು, ನಮ್ಮ ಪಕ್ಷದಲ್ಲೂ ಸಹ ಭ್ರಷ್ಟಾಚಾರ ಇದೆ ಅನ್ನೋದು, ಇದೆಲ್ಲ ಏನನ್ನ ಸೂಚಿಸುತ್ತಪ್ಪ ಅಂದರೆ, ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಾಲು ಕಾಂಗ್ರೆಸ್ ನಿಂದ ಹೊರಗಿಟ್ಟಿದಾರ. ಇದಕ್ಕೆ ಉತ್ತರ ಕಾಲನೇ ನೀಡಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.